ಎಷ್ಟೇ ಪ್ರಯತ್ನ ಪಟ್ರು ಆ ಮೀನಿನ ಟ್ಯಾಟು ಆ ವ್ಯಕ್ತಿನ ಮರೆಯಕ್ಕಾಗ್ತಿಲ್ಲಮ್ಮ. ಅವನೇ ಅಜ್ಜಿನ್ ಕೊಂದಿದ್ದು. ನೀವು ಕೊಟ್ಟಿರೋ ಟ್ಯಾಟು ಒಂದು ಡ್ರಗ್ಸ್ ಮಾಫಿಯಾ ಗ್ಯಾಂಗಿಗೆ ಸಂಬಂಧಪಟ್ಟಿದ್ದು ಸರ್. ಅಷ್ಟು ಸುಲಭವಾಗಿ ಯಾರ ಕೈಗೂ ಸಿಗಲ್ಲ ಸರ್. 2 ದಿವಸದಿಂದ ನಮ್ಮನ್ನು ಯಾರೋ ಫಾಲೋ ಮಾಡ್ತಾ ಇದ್ದಾರೆ ಸರ್. ನಮ್ಮ ಆಕ್ಟಿವಿಟೀಸ್ನೆಲ್ಲ ಯಾರೋ ಗಮನಿಸ್ತಾ ಇದ್ದಾರೆ ಅನಿಸುತ್ತೆ. ಇದರಲ್ಲಿ ಕೆಲವು ಸ್ಕೂಲು, ಕಾಲೇಜು, ಪಬ್ಗಳು ಮಿನಿಸ್ಟ್ರಿ ಸಂಬಂಧಪಟ್ಟವು. ಇಲ್ಲಿ ನಡೆದಿರೋ ಎಲ್ಲ ಘಟನೆಗಳಿಗೂ ಒಂದಕ್ಕೊಂದು ಸಂಬಂಧ ಇದೆ. ಇದು ಇತ್ತೀಚೆಗೆ ಊರಿಗೆ ಬಂದಿರೋರು ಮಾತ್ರ ಮಾಡೋದಕ್ಕೆ ಸಾಧ್ಯ. ಆ ರೀತಿ ಹೊಸಬರು ಯಾರು ಬಂದಿದ್ದಾರೆ? ಇವನು ಬೇಕು ಅಂತ ಬಂದ, ಇಲ್ಲ ಇದು ಆಕ್ಸಿಡೆಂಟಾ? ಸರಿಯಾಗಿ ನಂಬರ್ ಪ್ಲೇಟ್ ಕೂಡ ನೋಡಲಿಲ್ಲ. ಛೇ, ಇವ್ರು ಯಾರು ಅಂತ ನಿಮಗ್ ಗೊತ್ತಾ? ಆ 100 ಜನರಲ್ಲಿ ಇವರು ಒಬ್ರು. ಸುಳ್ಳು ಹೇಳ್ತಾ ಇದ್ದೀಯ ನೀನು. ಏಯ್, ನನ್ನ ಫೋನ್ ತಗೊಂಡು ಮೋಸ ಮಾಡಿದ್ನಲ್ಲ ಅವನಿವನೇ ಕಣೋ. ಈ ನನ್ನ ಮಗ ನನ್ನ ಪ್ರಾಣ ತಿನ್ನೋಕೆ ಬಂದಿದ್ದಾನೆ ಅನ್ಸುತ್ತೆ. ಮಾಡ್ತೀನಿರು. ಹಲೋ, ಇದೇನು ಹೊಸ ಆಟ ಶುರು ಹಚ್ಕೊಂಡಿದ್ಯಾ? ಒಂದ್ಸಲ ನರ್ಕ ನೋಡಿ ಬಂದಿದ್ದು ಸಾಕಾಗಿಲ್ವಾ? ಇನ್ನೂ ಬುದ್ಧಿ ಬಂದಿಲ್ವಲ್ಲ ನಿಂಗೆ? ಹಲೋ, ನಾನೇನು ಮಾಡ್ತಿಲ್ಲ ನಕುಲ್, ದಯವಿಟ್ಟು ನನ್ನ ನಂಬು. ಫಸ್ಟ್ ಆಫ್ ಆಲ್ ನಿನ್ನನ್ನು ನೋಡಿ ನನಗೆ ಶಾಕ್ ಆಗೋಯ್ತು. ನೋಡುವರು, ನಿಜ ಹೇಳ್ತಾ ಇದ್ದೀನಿ, ಇಲ್ಲಿ ಬಂದಿರಬೇಕು ಅಂತ ನನಗೆ ಯಾವ ಉದ್ದೇಶನೂ ಇರಲಿಲ್ಲ. ಮತ್ತೆ ಆ ಮನೆಗೆ ಹೋಗಿ ಸೆಟ್ಲ್ ಆಗಿದ್ಯಾ? ನೀನು ಅಲ್ಲಿದ್ದರೆ ಸೇಫ್ ಆಗಿರ್ತೀನಿ ಅಂತ ತಿಳ್ಕೊಂಬೇಡ. ನನ್ನ ವಿಷಯ ಒಂಚೂರು ಹೊರಗಡೆ ಬಂತು ಅಂತ ಇಟ್ಕೋ, ಅವತ್ತೇ ನಿನ್ನ ಚಾಪ್ಟರ್ ಕ್ಲೋಸ್. ನೋಡ್ಗುರು, ಮೊದಲೇ ನನಗೆ ಯಾರೂ ಫ್ರೆಂಡ್ಸ್ ಇಲ್ಲ, ಸಂಬಂಧಿಕರು ಇಲ್ಲ, ಜೇಬಲ್ಲಿ ದುಡ್ಡು ಇಲ್ಲ. ಅದಕ್ಕೆ ಹೆಂಗೋ ಗೋಳ್ ಹೇಳ್ಕೊಂಡು ಇವ್ರ ಕರುಣೆ ಗಿಟ್ಟಿಸ್ಕೊಂಡು ಆಶ್ರಯ ಪಡ್ಕೊಂಡಿದ್ದೀನಿ. ನನಗೇನು ಗೊತ್ತು ಗುರು, ನಿನ್ನ ಹೆಂಡತಿ ಇಲ್ಲಿ ಇರ್ತಾಳೆ ಅಂತ. ಈಗ ಹೇಗೋ ಮ್ಯಾನೇಜ್ ಮಾಡಿದ್ದೀನಲ್ಲ, ತಲೆ ಕೆಡಿಸ್ಕೊಬೇಡ. ಮುಂದೇನು ಹಾಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬಿಡೋಣ, ಇಬ್ಬರಿಗೂ ಪ್ರಾಬ್ಲಮ್ ಇರಲ್ಲ. ಅಂತೂ ಪರವಾಗಿಲ್ಲ, ನೀನು ಸಖತ್ತಾಗಿ ಆಕ್ಟಿಂಗ್ ಮಾಡ್ತೀಯಾ. ಏಯ್, ಜಾಸ್ತಿ ಡವ್ ಮಾಡಬೇಡ. ನೀನು ಎಂಥ ಕತ್ತರ್ನ ಕೇಳಿ ಅಂತ ನನಗೆ ಗೊತ್ತು. ನೀನು ಬೇರೆ ಏನಾದರೂ ಕ್ಯಾಲ್ಕುಲೇಷನ್ ಹಾಕೊಂಡಿದ್ರೆ ಇಲ್ಲೇ ಬಿಟ್ಬಿಡು. ಏಯ್, ನಿನ್ನ ಅಕ್ಕಪಕ್ಕ ಯಾರೂ ಇಲ್ಲ ತಾನೆ? ನನ್ನ ಬಗ್ಗೆ ಗೊತ್ತಿಲ್ವಾ ಗುರು? ಯಾರಾದರೂ ಇದ್ರೆ ಫೋನ್ ರಿಸೀವ್ ಮಾಡ್ತಿದ್ನಾ? ಯಾರು ಇಲ್ಲ ಅಂತ ಗೊತ್ತಾದ ಮೇಲೇನೆ ನಿನ್ನ ಜೊತೆ ಮಾತಾಡ್ತಿರೋದು. ಯಾಕೆ ಟೆನ್ಷನ್ ಆಗ್ತಾ ಇದೆಯಾ? ಪದ್ಮಿನಿ ಕಾಲ್ ಮಾಡ್ತಾ ಇದ್ದಾಳೆ. ಅಯ್ಯಯ್ಯೋ, ಮತ್ತೆ ಮಾತಾಡು ಗುರು. ಹೇಯ್, ನೀನು ಲೈನಲ್ಲಿ ಇರುವಾಗಲೇ ಅವಳು ಕಾಲ್ ಮಾಡ್ತಿದ್ದಾಳೆ ಅಂದರೆ ನೀನು ಮಾತಾಡ್ತಿರೋದನ್ನ ಅವಳು ಕೇಳಿಸ್ಕೊಂಡಿರ್ತಾಳೆ ಅನ್ಸುತ್ತೆ. ಗುರು, ನೀನು ಯಾಕೋ ತುಂಬ ಓವರಾಗಿ ಥಿಂಕ್ ಮಾಡ್ತಿದ್ಯಾ ಅಂತ ಅನಿಸ್ತಾ ಇದೆ. ನಾನು ಪೊಲೀಸ್ ಸ್ಟೇಷನಲ್ಲೇ ಬಚ್ಚಿಟ್ಕೊಂಡು ಕಾಲ್ ಮಾಡಿ ಡೀಲ್ ಮಾಡಿದವನು. ನೀನು ನನಗೆ ಹೇಳ್ತೀಯಾ? ನಿನ್ನ ಹೆಂಡತಿ ಇಲ್ಲೆಲ್ಲೂ ಇಲ್ಲ ಅಂತ ಕನ್ಫರ್ಮ್ ಮಾಡಿಕೊಂಡೆ ನಾನು ಮಾತಾಡ್ತಿರೋದು. ನೀನು ಧೈರ್ಯವಾಗಿ ಮಾತಾಡು. ಸರಿ, ನಾನೀಗ ಮತ್ತೆ ಫೋನ್ ಮಾಡ್ತೀನಿ, ಕಟ್ ಮಾಡು. ಪ್ರಪಂಚ ಎಷ್ಟು ಚಿಕ್ಕದಲ್ವಾ? ಹಲೋ, ಹಾಪದು. ಏನ್ ನಕುಲ್,
ಇಷ್ಟೊತ್ತು ಫೋನ್ ಬ್ಯುಸಿ ಬರ್ತಾ ಇತ್ತು, ಯಾರ ಜೊತೆ ಮಾತಾಡ್ತಿದ್ರಿ? ಅದು ನಮ್ಮಪ್ಪನ ಪಾರ್ಟಿ ಆಫೀಸಿಂದ ಕಾಲ್ ಬಂದಿತ್ತು. ಅದು ಬಿಡು, ನಿನಗಿಂತ ಏನು ಇಂಪಾರ್ಟೆಂಟ್ ಅಲ್ಲ. ಹೇಳು, ಏನು ವಿಷಯ? ಅದು ನಕುಲ್, ಅಣ್ಣಂಗೆ ಆಕ್ಸಿಡೆಂಟ್ ಆಗಿದೆ. ಮೈ ಗಾಡ್, ಅವ್ರಿಗೇನು ಆಗಿಲ್ಲ ತಾನೆ? ಸಣ್ಣ ಪುಟ್ಟ ತರ್ಚಿರೋ ಗಾಯ ಆಗಿದೆ ಅನ್ನೋದು ಬಿಟ್ರೆ ಬೇರೆ ಏನೂ ತೊಂದರೆ ಇಲ್ಲ. ಅವ್ರು ಕೇರ್ಫುಲ್ ಆಗಿ ಗಾಡಿ ಓಡಿಸ್ತಾರಲ್ಲ, ಅದೇಗೆ ಆಕ್ಸಿಡೆಂಟ್ ಆಯ್ತು? ಅದು ಅಣ್ಣ ಏನೋ ಯೋಚನೆ ಮಾಡ್ತಾ ಹಾಗೆ ಹೋಗ್ತಿದ್ನಂತೆ. ಎದುರುಗಡೆ ಗಾಡಿ ಬಂದಿರೋದನ್ನ ಅವನು ಗಮನಿಸೇ ಇಲ್ಲ. ಸರಿ ಇರು, ಹಾಗಾದ್ರೆ ನಾನು ಈಗಲೇ ಬರ್ತೀನಿ. ಅಂಥದ್ದೇನು ಎಮರ್ಜೆನ್ಸಿ ಇಲ್ಲ ನಕುಲ್, ನೀವು ಆರಾಮಾಗಿರಿ. ಸುಮ್ಮನೆ ನಿಮಗೆ ವಿಷಯ ಗೊತ್ತಿರಲಿ ಅಂತ ಹೇಳ್ದೆ ಅಷ್ಟೆ. ಸರಿ, ಆ ಕಡೆ ಬಂದಾಗ ಮನೆಗೆ ಬಂದು ಹೋಗ್ತೀನಿ. ನಿನಗೆ ನಡೆದಿರೋ ಘಟನೆ ಬಗ್ಗೆನೇ ಯೋಚನೆ ಮಾಡಿ ಆರೋಗ್ಯನ ಹಾಳು ಮಾಡ್ಕೊಂಬೇಡ, ಆಯ್ತಾ? ಸರಿ. ಓಕೆ ಪದ್ದು, ಬಾಯ್. ಬಾಯ್. ಅಜ್ಜಿ, ಅಜ್ಜಿ. ಏ, ಇಲ್ಲಿದ್ದೀನಿ ಬಾರು. ಏನು? ಅಜ್ಜಿ, ಸೂರ್ಯಂಗೆ ಆಕ್ಸಿಡೆಂಟ್ ಆಗಿದೆ ಅಂತೆ. ಇದೇನು ಹೀಗೆ ಹೇಳ್ತಿದ್ಯಾ? ಈಗ ತಾನೇ ಮನೆಗೆ ಹೋಗಿ ಮಾತಾಡ್ಸ್ಕೊಂಡು ಬಂದಿದ್ದೀವಿ, ಆಗ್ಲೇ ಸೂರ್ಯನ್ಗೆ ಆಕ್ಸಿಡೆಂಟ್ ಆಯ್ತಾ? ಇದೇನು ನಂಬಕ್ಕೆ ಆಗ್ತಿಲ್ವಲ್ಲೋ? ಈಗ ಹುಷಾರಾಗಿದ್ದಾನೆ ತಾನೇ? ಅಜ್ಜಿ ಸಮಾಧಾನ. ಅಂತ ಮೇಜರ್ ಆಕ್ಸಿಡೆಂಟ್ ಏನೂ ಆಗಿಲ್ವಂತೆ. ಗಾಡಿ ಓಡಿಸುವಾಗ ಯಾರೋ ಸಡನ್ ಆಗಿ ಅಡ್ಡ ಬಂದ್ರಂತೆ. ಸೂರ್ಯ ಅವ್ರದ್ದೇ ತಪ್ಪಂತೆ, ಯಾಕಂದ್ರೆ ಅವರು ಬೇರೆ ಯಾವುದೋ ಯೋಚನೆ ಗಾಡಿ ಓಡಿಸ್ತಿದ್ರಂತೆ. ಅಂತ ಏನೂ ತೊಂದರೆ ಆಗಿಲ್ಲ ಅಂತ ಪದ್ಮಿನಿ ಹೇಳಿದ್ಲು. ಚಿಕ್ಕದೋ ದೊಡ್ಡದೋ, ಆಕ್ಸಿಡೆಂಟೇ. ಮೊದಲೇ ಅವ್ರ ಟೈಮ್ ಚೆನ್ನಾಗಿಲ್ಲ, ಮನೇಲಿ ಏನೇನೋ ನಡೀತಾ ಇದೆ. ಇಂಥದ್ರಲ್ಲಿ ಈ ವಿಷಯ ಕೇಳಿದಾಗ ಗಾಬರಿ ಆಗದೆ ಇರುತ್ತೇನೋ? ಅಜ್ಜಿ, ನೀನು ಗಾಬರಿ ಆಗ್ಬೇಡ, ಅಂಥದ್ದೇನೂ ಆಗಿರಲ್ಲ. ಹಲೋ, ಹೇಳಿ ಮೇಡಮ್. ನನ್ನ ಭಾವ ಹೇಗಿದ್ದಾರೆ? ಪರವಾಗಿಲ್ಲ ಮೇಡಮ್. ನನಗೆ ಈ ವಿಚಾರ ಹೇಳಬೇಕು ಅಂತ ಅನಿಸ್ಲಿಲ್ವಾ ನಿನ್ಗೆ? ಇದಂತ ದೊಡ್ಡ ಮ್ಯಾಟ್ರ್ ಏನ್ ಅಲ್ವಲ್ಲ ಮೇಡಮ್. ಸುಮ್ಮನೆ ನಿಮ್ಗೆ ಯಾಕೆ ಟೆನ್ಷನ್ ಕೊಡೋದು ಅಂತ ಸುಮ್ಮನಾದೆ. ಏ ಕೃಷ್ಣ, ನೀನ್ ಯಾವ ವಿಷಯದಲ್ಲಿ ಬೇಕಾದ್ರೂ ಕೇರ್ಲೆಸ್ ಆಗಿರೋ, ಆದ್ರೆ ನಮ್ಮ ಭಾವನ್ ವಿಚಾರ ಬಂದಾಗ ಸ್ವಲ್ಪ ಸೀರಿಯಸ್ ಆಗಿರೋದನ್ನ ಕಲ್ತ್ಕೋ. ವಿಷಯ ಕೇಳಿ ನನಗೆ ಎಷ್ಟು ಕೋಪ ಬರ್ತಿದೆ ಗೊತ್ತಾ? ಸಾರಿ ಮೇಡಮ್, ಐ ಆಮ್ ರಿಯಲಿ ಸಾರಿ. ಇಟ್ಸ್ ಓಕೆ. ಇದೆಲ್ಲ ಯಾಕೆ ಹಿಂಗೆ ಆಗ್ತಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ ಬಿಡು. ಇರು, ನಾನು ಅಲ್ಲಿಗೆ ಬಂದು ಮಾತಾಡ್ತೀನಿ. ಆಯ್ತು ಮೇಡಮ್. ಸರಿ. ನಿನ್ನಿಂದನೇ ಇಷ್ಟೆಲ್ಲ ಆಗ್ತಿರೋದು. ಮಾಡ್ತೀನಿರು ನಿನ್ಗೆ. ತುಂಬಾ ನೋವಾಗ್ತಿದೆಯೇನೋ? ಬಿಡಮ್ಮ, ಇದೆಲ್ಲ ಯಾವ ಲೆಕ್ಕ? ಹಾಗಲ್ಲ ಕಣೋ, ಗಾಯ ಆಗಿ ಸ್ವಲ್ಪ ರಕ್ತ ಬಂದ್ರೆ ಪರವಾಗಿಲ್ಲ, ಒಣಗಿ ಬೇಗ ಸರಿ ಹೋಗುತ್ತೆ. ಅದೇ ಮೂಗೇಟ್ ಬಿದ್ರೆ ಊತ ಇಳಿಯೋವರೆಗೂ ನೋವಾಗ್ತಲೇ ಇರುತ್ತೆ. ಇಲ್ಲಿ ನೋಡು, ಸ್ವಲ್ಪ ತರ್ಚಿದೆಯಲ್ಲ, ಹಾಗಾಗಿ ಇನ್ನೊಂದು 2-3 ದಿನ ನೋವಿದ್ದೇ ಇರುತ್ತೆ. ನೀನೀಗ ನರ್ಸ್ ಭಾಗ್ಯಮ್ಮ ಆಗಿಲ್ಲಮ್ಮ, ಕರ್ಣನ ತಾಯಿ ಆಗ್ಬಿಟ್ಟಿದ್ಯಾ. ಅದಕ್ಕೆ ತಾಯಿ ಪ್ರೀತಿ ತೋರಿಸ್ತಾ ಇದೀಯಾ. ಒಂದು ಸಣ್ಣ ಗಾಯ ಆದ್ರೂ ಸರ್ಜರಿ ಮಾಡೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದೀಯಾ. ಇದೆಲ್ಲ ತಮಾಷೆ ಮಾಡೋ ವಿಷಯ ಅಲ್ಲ ಅಳಿಯಂದ್ರೆ. ಏನೋ ನಿಮ್ಮ ಅದೃಷ್ಟ ಚೆನ್ನಾಗಿತ್ತು, ಅದಕ್ಕೆ ಸಣ್ಣದಾಗಿ ಏಟಾಗಿದೆ. ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಬೆನ್ ಮೂಳೆಗೋ ತಲೆಗೋ ಏಟಾಗಿದ್ರೆ ಏನ್ ಮಾಡ್ಬೇಕಿತ್ತು? ಅಣ್ಣ, ಈಗ ಮನೇಲಿ ನಡೀತಾ ಇರೋ ಅನಾಹುತನೇ ಸಾಕಷ್ಟಿದೆ.